ಆಕ್ಚುಲಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬೇರೆ ಯಾವುದೇ ರೀತಿ ಪ್ರಮೋಷನ್ ಆಗಲಿ ಬೇರೆ ಏನೂ ಅಲ್ಲ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಡೆಲ್ಲಿಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೆಷ್ಟೋ ಕೇಸಸ್ಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಅದೆಷ್ಟೋ ಜನ ರೇಪ್ ಅಂಡ್ ಮರ್ಡರ್ ಮಾಡಿರೋರು ದಾರಿಲಿ ತಿರುಗಾಡ್ಕೊಂಡು ನಿಂತಿದ್ದಾರೆ. ಮತ್ತೆ ಅದೆಲ್ಲದಕ್ಕಿಂತ ಮರ್ಡರ್ ಕೇಸಸ್ಗಳನ್ನ ಕ್ಲಿಯರ್ ಮಾಡೋಕ್ಕಾಗದಿರೋಂಥ ಜಡ್ಜ್ಗಳು ಸ್ಟ್ರೀಟ್ ಡಾಗ್ಗಳ ಬಗ್ಗೆ ರಿಸರ್ಚ್ ಮಾಡಿ ಸ್ಟ್ರೀಟ್ ಡಾಗ್ಗಳನ್ನ ರೆಸ್ಕ್ಯೂ ಮಾಡಿ ಆ ರೆಸ್ಕ್ಯೂ ಮಾಡೋ ಜಾಗದಲ್ಲಿ ಆ ನಾಯಿಗಳನ್ನೆಲ್ಲನೂ ತಗೊಂಡೋಗಿ ಒಂದು ಕಡೆ ಹಾಕಬೇಕು ಅಂತ ಪ್ಲಾನಿಂಗ್ ಮಾಡಿಕೊಂಡು 8 ವಾರ ಟೈಮ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅದು ಕಾರ್ಯಾಚರಣೆ ಶುರುವಾಗಿದೆ. ಡೆಲ್ಲಿಲಿ ಅಲ್ದಂತೆ ರಾಜಸ್ಥಾನದಲ್ಲೂ ಕೂಡ ಈ ಪರಿಸ್ಥಿತಿ ಉಂಟಾಗಿದೆ. ಪ್ಲೀಸ್ ದಯವಿಟ್ಟು ನಾನು ಕೇಳ್ತಾ ಇರೋದು ಇಷ್ಟೇನೆ, ಕೈ ಮುಗಿದು ಕೇಳ್ಕೊತೀನಿ, ಪ್ರತಿಯೊಬ್ರು ವಾಯ್ಸ್ ರೈಸ್ ಮಾಡಿ. ಈ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬರಬಾರ್ದು ಅಂತ ಕೇಳ್ಕೊತಾ ಇರೋದು ಅಷ್ಟೇನೆ. ಇನ್ನು ಬೇರೆ ಯಾವ ರೀತಿ ಇಂಟೆನ್ಷನ್ಗಳಿಲ್ಲ. ಇದು 2 ಸ್ಟೇಟಲ್ಲಿ ಮಾತ್ರ ಅಲ್ಲ, ಥ್ರೋಟ್ ಭಾರತನೇ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸ್ಟ್ರೀಟ್ ಡಾಗ್ಗಳು ಒಂದೇ ಒಂದು ಕೂಡ ನಮ್ಮ ಕಣ್ಮುಂದೆ ಕಾಣದಿರೋ ರೀತಿ ಮಾಡೋವಂಥ ಸರ್ಕಾರಗಳಿದೆ. ಸೊ ಸಿದ್ದರಾಮಯ್ಯ ಸರ್, ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಸ್ಟ್ರೀಟ್ ಡಾಗ್ಗಳ ಮೇಲೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಅವು ಯಾಕೆಂದ್ರೆ ಮೂಕ್ ಪ್ರಾಣಿಗಳು, ಅದಿರೋದ್ರಿಂದ ನಮಗೆ ತುಂಬಾನೇ ಒಳ್ಳೇದಾಗಿದೆ. ಅದೆಷ್ಟೋ ಸತಿ ಮನೆ ಹತ್ರ ಕಳ್ತನ ಮಾಡಕ್ ಬಂದಿರೋರ್ ಮೇಲೆ ವಾಯ್ಸ್ ರೈಸ್ ಮಾಡಿದೆ, ಕೂಗಿದೆ, ಅದು ನಮ್ಮ ಅಲರ್ಟ್ನೆಸ್ ಕೊಟ್ಟಿದೆ. ಸೊ ಅದರಿಂದ ನಾವು ಕೂಡ ಎಚ್ಚೆತ್ಕೊಂಡಿದೀವಿ. ಈ ನಿಟ್ಟಿನಲ್ಲಿ ಕೇಳ್ಕೊತಿರೋದು ಇಷ್ಟೇನೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ. ಪ್ರತಿಯೊಬ್ರು ಸಿನಿಮಾ ರಂಗದವ್ರಾಗಿರ್ಬೋದು, ಬಿಲ್ಡರ್ಸ್ಗಳಾಗಿರ್ಬೋದು, ಯೂಟ್ಯೂಬರ್ಸ್ಗಳಾಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿ ಕೈ ಮುಗಿದು ಕೇಳ್ಕೊತೀವಿ. ಪ್ಲೀಸ್ ಎಲ್ಲರೂ ಕೂಡ ಸ್ಟ್ರೀಟ್ ಡಾಗ್ಗಳನ್ನ ಸೇವ್ ಮಾಡೋಣ. ಸರ್ಕಾರದವ್ರ ಕೈಲಿ ಆಗದೆ ಹೋದ್ರೆ ಅದನ್ನ NGOಗಳಿಗೆ ಸಪೋರ್ಟ್ ಮಾಡಿ ಅಂತ ಒಂದ್ಸತಿ ಆಜ್ಞೆ ಕೊಡಿ. ಉಳಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೋಸ್ಕರ ಅಷ್ಟೇ ಕೇಳ್ಕೊತಾ ಇದೀವಿ. ಇದು ಡೆಲ್ಲಿಲಿ ಒಂದೇ ಕಡೆ ಅಲ್ಲ, ಇದು ನಮ್ಮ ಕರ್ನಾಟಕಕ್ಕೂ ಫ್ಯೂಚರ್ ಅಲ್ಲಿ ಬಂದೇ ಬರುತ್ತೆ. ಅದು ಬರಬಾರ್ದು. ನಾವು ಕರ್ನಾಟಕದಲ್ಲಿ ಕೈ ಮುಗಿದು ಕೇಳ್ಕೊತಿದೀವಿ. ಸ್ಟ್ರೀಟ್ ಡಾಗ್ಗಳ ಮೇಲೆ ಅನ್ಯಾಯ ಆಗ್ತಿರೋದನ್ನ ತಡೆಯೋಣ. ಇದನ್ನ ರೆಸ್ಕ್ಯೂ ಮಾಡಿ ಒಂದ್ ಜಾಗದಲ್ಲಿ ಇರೋದಕ್ಕಂತೂ ಬಿಡೋದ್ ಬೇಡ. ಯಾಕೆಂದ್ರೆ ಈ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಹೋಗಿ ಅದು ಬದುಕಿರೋದಿಲ್ಲ. ಅದು ಯಾಕೆಂದ್ರೆ ಅದು ಇರೋದಕ್ಕೆ ಆಗೋದೇ ಇಲ್ಲ. ಜನಗಳ ಸಂಪರ್ಕದಲ್ಲಿ ಬೆಳೆದಿರುವಂತ ಸ್ಟ್ರೀಟ್ ಡಾಗು ಜನಗಳೇ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಬದುಕೋದೇ ಹೇಗಿರುತ್ತೆ? ಅದಕ್ಕೆ ಫುಡ್ ಯಾರು ಫೀಡ್ ಮಾಡ್ತಾರೆ, ಅದನ್ನ ಹೇಗೆ ನೋಡ್ಕೋತಾರೆ ಅನ್ನೋದನ್ನ ಕೂಡ ತುಂಬಾ ಕ್ವಶನ್ ಮಾರ್ಕ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿ ಅದೊಂದನ್ನು ಬಿಟ್ಟು ಬೇರೇನು ಕೇಳಲ್ಲ. ಸ್ಟ್ರೀಟ್ ಡಾಗ್ಗಳು ಮೇಲೆ ಆಗ್ತಿರೋ ಅನ್ಯಾಯನ ತಡೆಯೋಣ.